ಗೌರವಾನ್ವಿತರಾದ ಶ್ರೀಮತಿ ಗೌರಮ್ಮ ಹುಚ್ಚಪ್ಪ ಮಾಸ್ತರ್ ಅವರೇ, ಮಲೆನಾಡು ಭಾಗದಲ್ಲಿ ಅವನತಿಯ ಅಂಚಿನಲ್ಲಿರುವ ಹಸೆಚಿತ್ತಾರದ ಅಸ್ತಿತ್ವ ಮತ್ತು ಉಳಿವಿಗೆ ಅಪಾರ ಕೊಡುಗೆಯನ್ನು ನೀವು ನೀಡಿದ್ದೀರಿ. 1945ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪಡವಗೋಡು ಗ್ರಾಮದ ಹುಚ್ಚಪ್ಪ ಮತ್ತು ರಾಮಮ್ಮ ದಂಪತಿಯ ಮಗಳಾಗಿದ್ದೀರಿ. ತಾಯಿ ಸ್ವತಃ ಹಾಡುಗಾರ್ತಿ ಮತ್ತು ಚಿತ್ತಾರ ಕಲಾವಿದೆಯಾಗಿದ್ದರಿಂದ ಸಹಜವಾಗಿಯೇ ಬಂದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದೀರಿ. ನೀವು ಶಾಲೆಯಲ್ಲಿ ಕಲಿಯದಿದ್ದರೂ ಅಕ್ಷರವೇ ಚಿತ್ತಾರ, ಚಿತ್ತಾರವೇ ಅಕ್ಷರವಾಗಿಸಿಕೊಂಡು ಹೆಸರು ಗಳಿಸಿದ್ದೀರಿ. ನಿಮ್ಮ 11ನೇ ವಯಸ್ಸಿನಲ್ಲಿಯೇ ಪ್ರತಿಭಾನ್ವಿತ ಕಲಾವಿದೆಯಾಗಿ ಹಸೆ ಚಿತ್ತಾರದ ವಿನ್ಯಾಸಗಳನ್ನು ಬಿಡಿಸುವುದರಲ್ಲಿ ಪರಿಣಿತಿ ಪಡೆದಿದ್ದೀರಿ. ನೂರಾರು ಮದುವೆ ಮನೆಗಳಲ್ಲಿ ಹಸೆಗೋಡೆ, ಗೃಹ ಪ್ರವೇಶಗಳಲ್ಲಿ ಮನೆಯ ಬಾಗಿಲು ಚಿತ್ತಾರ, ಭೂಮಿ ಹುಣ್ಣಿಮೆಯ ಭೂಮಣ್ಣಿ ಬುಟ್ಟಿಗಳಲ್ಲಿ ಚಿತ್ತಾರದ ವನಪು ಮೂಡಿಸಿದ್ದೀರಿ. ಗ್ರಾಮೀಣ ಪ್ರದೇಶದಲ್ಲಿ ಚಿತ್ತಾರದ ತರಬೇತಿ ನೀಡಿ ನೂರಾರು ಆಸಕ್ತರಿಗೆ ಮಾರ್ಗದರ್ಶಕರಾಗಿದ್ದೀರಿ. ದೇವರ ಜನಾಂಗದ ಮಹಿಳೆಯರು ಮನೋಲ್ಲಾಸಕ್ಕಾಗಿ ಹಾಗೂ ಅಲಂಕಾರಕ್ಕಾಗಿ ಬಿಡಿಸುತ್ತಾ ಬಂದ ಕಲೆಗೆ ವ್ಯಾಪಕ ಮಾನ್ಯತೆ ತಂದುಕೊಟ್ಟಿದ್ದೀರಿ. ಈ ಚಿತ್ತಾರವನ್ನು ಹೊರಲೋಕಕ್ಕೆ ಪರಿಚಯ ಮಾಡಿಕೊಟ್ಟ ಮೊದಲ ಮಹಿಳೆ ನೀವಾಗಿದ್ದೀರಿ. ಬಿಡುವಿನ ಸಮಯದಲ್ಲಿ ಚಾಪೆ ಹೆಣೆಯುವುದು, ಹಿಟ್ಟಂಡೆ ಹುಲ್ಲಿನಿಂದ ಬುಟ್ಟಿ ಮಾಡುವುದು, ಬಳ್ಳಿಯಿಂದ ಬುಟ್ಟಿ ಮಾಡುವುದು, ಮದುವೆ ಮನೆಗಳಲ್ಲಿ ಹಾಡು ಹೇಳುವುದು, ಇವುಗಳಲ್ಲಿ ತೊಡಗಿಸಿಕೊಂಡು ಗ್ರಾಮೀಣ ಕಲೆಗೆ ಜೀವಂತಿಕೆ ತುಂಬಿದ್ದೀರಿ. 1961ರಲ್ಲಿ ಖ್ಯಾತ ಕಲಾವಿದರು ಚಿಂತಕರಾದ ಹುಚ್ಚಪ್ಪ ಮಾಸ್ತರ್ರೊಂದಿಗೆ ವಿವಾಹವಾಗಿ ತುಂಬು ಸಾಂಸಾರಿಕ ಜೀವನ ನಿಮ್ಮದಾಗಿಸಿಕೊಂಡಿರಿ. ನಿಮ್ಮ ಕಲೆಯನ್ನು ಮನಗಂಡ ಪತಿ ಹುಚ್ಚಪ್ಪನವರು ಕೂಡ ಚಿತ್ತಾರ ಕಲೆಯ ಉಳಿವಿಗಾಗಿ ಶ್ರಮಿಸತೊಡಗಿದ್ದು ಮರೆಯಲಾರದ್ದು. ಭಾರತ ಸರ್ಕಾರದ ಮೊದಲ ಕರಕುಶಲ ಇಲಾಖೆ 12/12/1998ರಂದು ನಡೆಸಿದ ಪ್ರದರ್ಶನದಲ್ಲಿ ನಿಮ್ಮನ್ನು ಪ್ರದರ್ಶನಕ್ಕೆ ಆಹ್ವಾನಿಸಿ 2000ರಲ್ಲಿ ಕರಕುಶಲ ವ್ಯಕ್ತಿ ಎಂದು ಅಲ್ಲಿಂದ ಗುರುತಿಸಿಕೊಂಡಿರಿ. 19/8/1998ರಿಂದ 18/3/99ರವರೆಗೆ 10 ಹೆಣ್ಣು ಮಕ್ಕಳಿಗೆ ಹಸೆಗೋಡೆ ಮತ್ತು ಬುಟ್ಟಿ ಚಿತ್ತಾರ ತರಬೇತಿಗೆ ಮುಖ್ಯ ಶಿಕ್ಷಕಿಯಾಗಿ ನೇಮಕಗೊಂಡಿರಿ. ನಂತರ ದೆಹಲಿ, ಕೋಲ್ಕತ್ತಾ, ಬೆಂಗಳೂರು ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಈ ಕಲಾ ಪರಿಕರಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ನೀವು ಆಹ್ವಾನಿತರಾಗಿದ್ದೀರಿ. ನೀವು ಕರ್ನಾಟಕ ಜಾನಪದ ಹಾಗೂ ಯಕ್ಷಗಾನ ಅಕಾಡೆಮಿಯಿಂದ 2005ರಲ್ಲಿ ಪ್ರಶಸ್ತಿ ಪಡೆದಿದ್ದೀರಿ. 2021ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯ ಗೌರವಕ್ಕೂ ಪಾತ್ರರಾಗಿದ್ದೀರಿ. ಕಲಾವಿದನಲ್ಲಿ ಕಾಣಬಹುದಾದ ಅಹಂಕಾರ ಮೀರಿ ಬೆಳೆದ ಅಪ್ಪಟ ದೇಶಿ ಪ್ರತಿಭೆ ನೀವು. ಇಂದಿಗೂ ಹಸೆ ಚಿತ್ತಾರ ಮಲೆನಾಡಿನ ಮನೆಗಳಲ್ಲಿ ಉಳಿದಿರುವುದಾದರೆ ಅದಕ್ಕೆ ನಿಮ್ಮ ಕೊಡುಗೆ ಅಪಾರವಾಗಿದೆ. ಅಕ್ಷರ ವಂಚಿತ ಸಮುದಾಯದಿಂದ ಬಂದ ನೀವು ಹಸೆ ಚಿತ್ತಾರದ ಕಲೆಯ ಮೂಲಕ ಅಕ್ಷರಸ್ಥರಿಗೂ ಮಾದರಿಯಾಗಿದ್ದೀರಿ. ನಿಮ್ಮ ಕಲಾ ಸೇವೆ, ಪರಿಶ್ರಮ ಮತ್ತು ನಿಷ್ಠೆ ಈ ಪ್ರಶಸ್ತಿಯ ಮೂಲಕ ಮತ್ತೊಮ್ಮೆ ಸಾರ್ಥಕವಾಗಿದೆ. ನಿಮ್ಮ ಕಲಾ ಸೇವೆಯನ್ನು ಗಮನಿಸಿ ನಿಮಗೆ ಧೀರ ದೀವರು ಪುರಸ್ಕಾರವನ್ನು ನೀಡಿ ಅಭಿನಂದಿಸುತ್ತಿದ್ದೇವೆ. ಧೀರ ದೀವರು ಬಳಗ ಮತ್ತು ಹಳೆ ಪೈಕ ದೀವರ ಸಂಸ್ಕೃತಿ ಸಂವಾದ ಬಳಗ, ಶಿವಮೊಗ್ಗ.